ಎಲ್ಲ ಕೂಡ ವಿಸಿಟ್ ಮಾಡಿ ಪರಿಶೀಲನೆ ಮಾಡಿದಾಗ ಗೊತ್ತಾಗಿದೆ. ಚಂದ್ರಶೇಖರ್ ಅಂತ ಹೇಳಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಇದ್ದಾರೆ. ಅವರು ಇದುವರೆಗೆ ನಮಗೆ ತಿಳಿದು ಬಂದ ಮಾಹಿತಿಯ ಪ್ರಕಾರ ಇನ್ನೂ ನಮಗೆ ಕಂಪ್ಲೇಂಟ್ ಕೊಡಬೇಕಾಗಿದೆ. ಅವರು ಬಂದು ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ವೆರಿಫೈ ಮಾಡಿದ ಮೇಲೆ ಗೊತ್ತಾಗ್ತದೆ. ಇನ್ನು ಅಲ್ಲಿ ಕೂಡ ವಿದ್ಯಾನಗರದಲ್ಲಿ ವಿಚಾರಣೆ ಮಾಡಿದಾಗ ಏನೋ ಅವ್ರ ಮಕ್ಕಳು ರಾತ್ರಿ ಇವರಿಗೆ ಫೋನ್ ಮಾಡಿದ್ರಂತೆ, ನಿಮ್ಮ ಹತ್ರ ಮಾತಾಡಬೇಕು ಅರ್ಜೆಂಟ್ ಬನ್ನಿ ಅಂತ ಹೇಳಿ. ಇವರು ಬರ್ತೀನಿ ಇರಿ ಅಂತ ಹೇಳಿದಾಗ ನಮ್ಮ ತಂದೆ ಯಾವಾಗಲೂ ಹೀಗೆ ಮಾಡ್ತಾರೆ, ಬಂದಿಲ್ಲ ಅಂಥೇಳಿ ಮನನೊಂದು ಅವರಿಬ್ಬರು ಕೂಡ ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಅದಾದ ನಂತರ ಇಮಿಡಿಯೇಟಾಗಿ ಅವರೆಲ್ಲ SSLಗೆ ಚಿಕಿತ್ಸೆ ಮಾಡಿದ್ದಾರೆ. ಸೊ ಅವರಿಬ್ಬರು ಈಗ ಅಲ್ಲಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸಂಬಂಧಿಕರು ಬಂದು ದೂರನ್ನು ಕೊಡಬೇಕು. ಗೊತ್ತಾದ ನಂತರ ನಾವು ಅದನ್ನು ದೂರನ್ನು ದಾಖಲು ಮಾಡ್ತೇವೆ. ಅದಲ್ಲದೆ ಈಗಾಗಲೇ ನಾವು ವಿಶೇಷ SSL ತಂಡ ನಮ್ಮ ರೀಜನಲ್ SSL ಏನಿದೆ ಅಲ್ಲಿಂದ ಕೂಡ ಕಳಿಸ್ತಾ ಇದ್ವಿ. ಸ್ಥಳ ಪರಿಶೀಲನೆಗೆ ಆಫೀಸರ್ಸ್ ಕೂಡ ಬಂದಿದ್ದಾರೆ. ಪ್ರಕರಣವನ್ನು ತಲುಪಿಸಲು ಯಾವ ಕಾರಣದಿಂದ ಹೀಗೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ಪರಿಶೀಲನೆ ಮಾಡ್ತೇವೆ. ನಡೀತಾ ಇದೆ. ಇಲ್ಲಿ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಪಾತ್ರ ಮತ್ತು ನಾವೇನು ಮಾಡಬೇಕು ಅಂತ ಹೇಳಿ ನಾವೆಲ್ಲ ಸಮಾನ ಮನಸ್ಸು ಒಂದು 2-3 ಸಭೆಗಳನ್ನು ಮಾಡಿ ಆ ಸಭೆಯ ವಿವರವನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ನಾವು ಇವತ್ತು ಯೋಚನೆ ಪ್ರಮುಖವಾಗಿ ಕಳೆದ 30 ವರ್ಷಗಳಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಮಾನ್ಯ ಶಾಮನೂರು ಶಿವಶಂಕರಪ್ಪನವರು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸ್ತಾ ಇದ್ರು ಮತ್ತು ಗೆಲ್ತಾನೂ ಇದ್ದರು. ಈಗ ಆ ಸ್ಥಾನಕ್ಕೆ ಆ ಭಾಗದಲ್ಲಿ ಅತಿ ಹೆಚ್ಚಿರ್ತಕ್ಕಂಥ ಮೈನಾರಿಟಿಯವರಿಗೆ ಅವಕಾಶ ಮಾಡ್ತೀವಿ. ಹಿಂದುಳಿದ ವರ್ಗದ ಭಾಳಷ್ಟು ಸಂಖ್ಯೆಯ ನಾಯಕರು ಹಿಂದುಳಿದ ವರ್ಗದ ಯಾರಿಗಾದ್ರೂ ನೀವು ಟಿಕೆಟ್ ಕೊಟ್ಟು ಕೂಡ ನಮಗೆ ಸಮಸ್ಯೆ ಇಲ್ಲ. ಲಿಂಗಾಯತಲ್ಲಿ ಕೊಡೋದ್ರೆ ಲಿಂಗಾಯತರಿಗೂ ಕೊಡಿ, ಲಿಂಗಾಯತ ಪಂಚಾಯತ್ ಅವರಿಗೆ ಅನ್ಯಾಯ ಆಗಿದೆ ಈ ಜಿಲ್ಲೆಯಲ್ಲಿ ಅವ್ರಿಗೂ ಕೊಡಿ. ಈ ಥರ ಸಾಕಷ್ಟು ಅಭಿಪ್ರಾಯಗಳಿರೋದ್ರಿಂದ ಅದನ್ನು ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವಿವತ್ತು